ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಇದ್ರ ಬಗ್ಗೆ ಅಂದರೆ ಶುಕ್ರವಾರ ಮಧ್ಯಾಹ್ನ 3:30 ವೋಟಿಂಗ್ ರಿಸಲ್ಟ್ನಲ್ಲಿ ಏನಾಗಿದೆ ಅಂತ ನಾಲ್ಕು ಜನರ ಸ್ಪಾಟು ಚೇಂಜ್ ಆಗಿದೆ. ಯಾರು ಯಾವ ಸ್ಪಾಟ್ನಲ್ಲಿ ಬಂದಿರೋ ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತೀವಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗಾಯ್ಸ್, ಇವತ್ತಿನ ಪ್ರೋಮೋದಲ್ಲಿ ಹೇಳ್ದಂಗೆ ಇವತ್ತು ಪ್ರೀ ಫಿನಾಲೆ, ನಾಳೆ ಗ್ರ್ಯಾಂಡ್ ಫಿನಾಲೆ. ಇವತ್ತಿನ ಪ್ರೀ ಫಿನಾಲೆಯಲ್ಲಿ ಗಿಲ್ಲಿ ಗೆಲ್ಲೋ ಟ್ರೋಫಿ ಯಾವುದು ಅಂತ ಅನ್ವೀಲ್ ಮಾಡ್ತಾರೆ. ಹೆಂಗಿದೆ ಟ್ರೋಫಿ, ಯಾವ ಥರ ಕಣ್ಣಿದೆ, ಓದ್ ಸೀಸನ್ ತಾನೇ ಇರುತ್ತಾ ಅಂತ ತೋರಿಸ್ತಾರೆ ಟ್ರೋಫಿನ. ಇದುವರೆಗೂ ಬಿಗ್ ಬಾಸ್ ವಿನ್ನರ್ಗೆ ಓಟ್ಗಳು ಎಷ್ಟು ಬಂದಿದೆ ಅಂದರೆ 5,23,89,328. ಕನ್ನಡದಲ್ಲಿ ಹೇಳ್ಬೇಕಂದ್ರೆ 5,23,81,328 ಓಟ್ಗಳು. ಅದನ್ನು ಪಕ್ಕಾ ಇಸ್ತಿ ಗಿಲ್ಲಿ ಬೀಟ್ ಮಾಡ್ತಾನೆ. ಎಷ್ಟು ಡಿಸ್ಟೆನ್ಸಲ್ಲಿ ಬಿಟ್ ಮಾಡ್ತಾನೆ, ಡಬಲ್ ಓಟ್ಸ್ ಅನಿಸ್ತೈತೆ ನನಗೆ ಗೊತ್ತಿರೋ ಪ್ರಕಾರ. 5 crores ಎಲ್ಲ ಬರಲ್ಲ ಗಿಲ್ಲಿಗೆ, ಮಿನಿಮಮ್ 10 ಕ್ರಾಸ್ ಮಾಡೇ ಮಾಡುತ್ತೆ. 10 crores ಗಿಲ್ಲಿಗೆ ಓಟ್ ಬಂದೇ ಬರುತ್ತೆ. 10 crores 30 lakhs, 10 crores 40, ಇಲ್ಲ 11 crores ಹೋಗ್ಬೋದು ಅಂತ ನನಗೆ ಅನಿಸುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 13 crores ಹೋಗುತ್ತೆ. ಗಾಯ್ಸ್, ಬೆಳಗ್ಗೆ 11 ಗಂಟೆ ವೋಟಿಂಗ್ ರಿಸಲ್ಟ್ನಲ್ಲಿ 6ನೇ ಸ್ಥಾನದಲ್ಲಿರೋ ಧನುಷ್ ಅವರು ಪ್ರಮೋಟ್ ಆಗಿ 5ನೇ ಸ್ಥಾನಕ್ಕೆ ಹೋಗಿದ್ದಾರೆ. 5ನೇ ಸ್ಥಾನದಲ್ಲಿರೋ ರಘು ಅವರು ಪ್ರಮೋಟ್ ಆಗಿ 6th ಪ್ಲೇಸಿಗೆ ಬಂದಿದ್ದಾರೆ. 6ನೇ ಸ್ಥಾನದಲ್ಲಿರೋ ರಘು ಅವ್ರಿಗೆ 9.9% ವೋಟಿಂಗ್ ಬಂದಿದೆ. ಅಂದರೆ 11 ಗಂಟೆಯಿಂದ 3 ಗಂಟೆವರೆಗೂ ರಘು ಅವ್ರಿಗೆ ಓಟೇ ಬೀಳ್ತಿಲ್ಲ ಅಂತ ಹೇಳ್ಬೋದು. ಆದ್ದರಿಂದ ವೋಟಿಂಗ್ ಪರ್ಸೆಂಟ್ ಡ್ರಾಪ್ ಆಗಿದೆ ರಘು ಅವ್ರಿಗೆ. 11 ಗಂಟೆಯಲ್ಲಿ 10.7 ಇತ್ತು, ಈಗ 9.9 ಆಗಿದೆ. ಅಂದರೆ 0.8% ವೋಟಿಂಗ್ ಡ್ರಾಪ್ ಆಗಿದೆ ರಘು ಅವ್ರಿಗೆ. ಇನ್ನು 5ನೇ ಸ್ಥಾನದಲ್ಲಿ ಬರೋದ್ರೆ ಧನುಷ್ ಅವರು ಇದ್ದಾರೆ. ಧನುಷ್ ಅವರಿಗೆ 10% ವೋಟಿಂಗ್ ಬಂದಿದೆ. 11 ಗಂಟೆಗೆ 8.6 ಇತ್ತು. ಆ ಥರ 1.4% ವೋಟಿಂಗ್ ಜಾಸ್ತಿ ಆಗಿದೆ ಧನುಷ್ ಅವ್ರಿಗೆ. ಇನ್ನು ಧನುಷ್ ಅವ್ರಿಗೆ ಮತ್ತು ರಘು ಅವ್ರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ ಜಸ್ಟ್ 0.1% ಅಂತ ಹೇಳ್ಬೋದು. ಇನ್ನು ಬೆಳಗ್ಗೆ 4ನೇ ಸ್ಥಾನದಲ್ಲಿ ಕಾವ್ಯ ಅವರು ಇದ್ರು. ಇವಾಗ ಕಾವ್ಯ ಅವರು 3ನೇ ಸ್ಥಾನಕ್ಕೆ ಹೋಗಿದ್ದಾರೆ. 3ನೇ ಸ್ಥಾನದಲ್ಲಿರೋ ಅಶ್ವಿನಿ ಅವರು 4ನೇ ಸ್ಥಾನಕ್ಕೆ ಬಂದಿದ್ದಾರೆ. 4ನೇ ಸ್ಥಾನಕ್ಕೆ ಬಂದಿರೋ ಅಶ್ವಿನಿ ಅವರು ಓಟ್ ಎಷ್ಟು ಬಂದಿದೆ ಅಂದರೆ 11.3% ವೋಟಿಂಗ್ ಬಂದಿದೆ. ಬೆಳಗ್ಗೆ ಎಷ್ಟಿತ್ತು 11 ಗಂಟೆಗೆ ಅಂದರೆ 11.6%, ಅಂದರೆ 0.3% ವೋಟಿಂಗ್ ಡಿಕ್ರೀಸ್ ಆಗಿದೆ ಅಶ್ವಿನಿ ಅವ್ರಿಗೆ. ಇನ್ನು ಅಶ್ವಿನಿ ಅವ್ರಿಗೆ ಮತ್ತು ಧನುಷ್ ಅವ್ರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ 1.3% ವೋಟಿಂಗ್ ಡಿಫ್ರೆನ್ಸ್ ಬರ್ತೈತೆ ಅಶ್ವಿನಿ ಅವ್ರಿಗೂ ಮತ್ತು ಧನುಷ್ ಅವ್ರಿಗೂ. ಇನ್ನು 3ನೇ ಸ್ಥಾನದಲ್ಲಿ ಕಾವ್ಯ ಅವರಿದ್ದಾರೆ. ಕಾವ್ಯ ಅವರಿಗೆ 11.6% ವೋಟಿಂಗ್ ಬಂದಿದೆ ಅಂತ ಹೇಳ್ಬೋದು. ಬೆಳಗ್ಗೆ 11.3 ಇತ್ತು, ಅಂದರೆ 0.3% ವೋಟಿಂಗ್ ಜಾಸ್ತಿ ಆಗಿದೆ ಕಾವ್ಯ ಅವರಿಗೆ. ಇನ್ನು ಕಾವ್ಯ ಅವ್ರಿಗೆ ಮತ್ತು ಅಶ್ವಿನಿ ಅವರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ ಜಸ್ಟ್ 0.3%. ಇನ್ನು ಸೆಕೆಂಡ್ ಸ್ಲಾಟ್ನಲ್ಲಿ ಈಗಲೂ ಕೂಡ ರಕ್ಷಿತ್ ಅವರಿದ್ದಾರೆ. ರಕ್ಷಿತ್ ಅವರಿಗೆ 25% ವೋಟಿಂಗ್ ಬಂದಿದೆ. ಬೆಳಗ್ಗೆ 11 ಗಂಟೆಗೆ 25.2 ಇತ್ತು, ಅಂದರೆ 0.2% ವೋಟಿಂಗ್ ಡಿಕ್ರೀಸ್ ಆಗಿದೆ ರಕ್ಷಿತ್ ಅವ್ರಿಗೆ. ಇನ್ನು ಫಸ್ಟ್ ಪ್ಲೇಸ್ನಲ್ಲಿ ಗಿಲ್ಲಿ ನಟ ಇದ್ದಾರೆ. ಗಿಲ್ಲಿ ನಟ ಅವ್ರಿಗೆ 33.2% ವೋಟಿಂಗ್ ಬಂದಿದೆ. ಬೆಳಗ್ಗೆ 11 o'clockಗೆ 33.4 ಇತ್ತು, ಅವ್ರಿಗೂ ಅಷ್ಟೇ 0.2% ವೋಟಿಂಗ್ ಡ್ರಾಪ್ ಆಗಿದೆ. ಇನ್ನು ರಕ್ಷಿತಾ ಮತ್ತು ಕಾವ್ಯ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ 13.4% ವೋಟಿಂಗ್ ಡಿಫ್ರೆನ್ಸು. ಬೆಳಗ್ಗೆ 13.2 ಇತ್ತು, ಅಂದರೆ 0.2% ವೋಟಿಂಗ್ ಡಿಫ್ರೆನ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾರ ಮಧ್ಯ? ರಕ್ಷಿತಾ ಮತ್ತು ಕಾವ್ಯರ ಮಧ್ಯ. ಇನ್ನು ವೋಟಿಂಗ್ ಡಿಫ್ರೆನ್ಸ್ ಬಿಟ್ವೀನ್ ಗಿಲ್ಲಿ ಆ್ಯಂಡ್ ರಕ್ಷಿತಾ ನೋಡೋದಾದ್ರೆ ಜಸ್ಟ್ 8.2%. ಬೆಳಗ್ಗೆನೂ 8.2 ಇತ್ತು, ಈಗಲೂ ಅಷ್ಟೇ 8 ಇದೆ. ನೆಕ್ ಟು ನೆಕ್ ಫೈಟ್ ನಡೀತೈತೆ ವೋಟಿಂಗ್ನಲ್ಲಿ ರಕ್ಷಿತಾ ಮತ್ತು ಗಿಲ್ಲಿಗೆ. ಈ ವೋಟಿಂಗ್ನಲ್ಲಿ ಡ್ಯಾಮೇಜ್ ಯಾರು ಜಾಸ್ತಿ ಆಗಿರೋದಂದ್ರೆ ಅದು ಮ್ಯೂಟೆಂಟ್ ರಘು ಅವರಿಗೆ. ಮ್ಯೂಟೆಂಟ್ ರಘು ಅವರು 5ನೇ ಸ್ಥಾನದಿಂದ ಡನಕ್ಕಂತ 6th ಸ್ಪಾಟಿಗೆ ಇಟ್ಟಿದ್ದಾರೆ. ಮತ್ತು ಅಶ್ವಿನಿ ಅವರು ಓಟೇ ಬರ್ತಾ ಇಲ್ಲ ಈ ರೌಂಡ್ನಲ್ಲಿ. 3rd ಪ್ಲೇಸಲ್ಲಿರೋ ಅಶ್ವಿನಿ ಅವರು 4th ಪ್ಲೇಸಿಗೆ ಬಿದ್ದಿದ್ದಾರೆ. ಧನುಷ್ ಅವ್ರಿಗೆ ಯಾರಿಗೆ ಜಾಸ್ತಿ ಓಟ್ ಬಂದಿದೆ ಅಂದರೆ ಅದು ಧನುಷ್ ಅವ್ರಿಗೆ. ಧನುಷ್ ಅವರು 6th ಸ್ಪಾಟಿಂದ ಡೈರೆಕ್ಟ್ 5th ಸ್ಪಾಟ್ಗೆ ಹೋಗಿದ್ದಾರೆ. ಕಾವ್ಯ ಅವ್ರಿಗೆ ಸುಮಾರಾಗಿ ಓಟ್ ಬೀಳ್ತೈತೆ ಅಂತ ಹೇಳ್ಬೋದು. ಇನ್ನು ಸಿಗೋಣ 6 ಗಂಟೆ ವೋಟಿಂಗ್ ರಿಸಲ್ಟಲ್ಲಿ ಏನಾಗುತ್ತೆ. ಇದೇ ಥರ ಡೌನ್ ಆಗ್ತಾ ಹೋಗುತ್ತಾ ರಘು ವೋಟಿಂಗು. ಇನ್ನು ಅಶ್ವಿನಿ ಅವರಿಗೆ ಇದೇ ಥರ ಓಟ್ ಡಿಕ್ರೀಸ್ ಆಗುತ್ತೋ ಇಲ್ಲ ಇನ್ಕ್ರೀಸ್ ಆಗುತ್ತೋ ಅಂತ 6 ಗಂಟೆ ವೋಟಿಂಗ್ ರಿಸಲ್ಟ್ ನೋಡೋಣ.